श्रीगुरुभ्यो नमः। हरि ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ब्रह्मान्ता गुरवः साक्षात् इष्टं दैवं श्रियःपतिः आचार्याः श्रीमदाचार्याः सन्तु मे जन्मजन्मनि। शारदा भववाराशेः पारदा वरदा सतां नीरदा बहरेर्ज्ञानसारदा पातु सर्वदा। तपो विद्या विरक्त्यादि सद्गुणोघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। स्वस्त्यस्तु सताम् अशेषसन्मङ्गलानि भवन्तु। ईजे च भगवान् रामो यत्र स्पृष्टोऽपि कर्मणा ಲೋಕಸ್ಯ ಸಂಗ್ರಹಾಯೇಷೋ ಯಥಾನ್ಯೋಘಾಪನುತ್ತಯೇ. ಭಗವಂತನಿಗೆ ಯಾವುದೇ ದೋಷಗಳಿಲ್ಲ, ಅವಯವಗಳಲ್ಲಿ ಭೇದ ಇಲ್ಲ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಭಗವಂತ ಅನ್ನುವ ಅನೇಕ ವಿಚಾರಗಳನ್ನ ತತ್ವ ಸುಧಾ ಆಸಕ್ತರಿಗೆ ಇಲ್ಲಿಯ ತನಕ ಮಧುರವಾಗಿ ತಿಳಿಸಿಕೊಟ್ಟ ವಾದಿರಾಜರು ಮುಂದೆ ಒಂದು ಪ್ರಕರಣ, ಜಮದಗ್ನಿಯನ್ನ ಸಂಹಾರ ಮಾಡಿದ ಕಾರ್ತವೀರ್ಯಾರ್ಜುನಾದಿಗಳ ನೆಪವಾಗಿಸಿಕೊಂಡು ಪರಶುರಾಮ ದೇವರು ಸಮಸ್ತ ದುಷ್ಟಕ್ಷತ್ರಿಯರನ್ನ ಸಂಹಾರ ಮಾಡಿದ್ರು ಅಂತ ಕಥೆ ಇದೆ ಭಾಗವತದಲ್ಲಿ. ಇಂಥ ಕಥೆ ಅಂದ್ರೆ ಇಲ್ಲಿ ಅನೇಕ ಗೊಂದಲಗಳಿದೆ ಈ ಕಥೆಯಲ್ಲಿ. ಏನ್ ಗೊಂದಲ ಅಂದ್ರೆ, ತನ್ನ ತಂದೆಯನ್ನ ಕೊಂದ ಅಂತ ಪರಶುರಾಮ ಸಿಟ್ಟು ಮಾಡಿಕೊಂಡು ತನ್ನ ಪರಶುವನ್ನು ಚೂಪು ಮಾಡಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲಾ ದುಷ್ಟಕ್ಷತ್ರಿಯರನ್ನು ಕೊಂದು ಹಾಕಿದ. ಇನ್ಯಾರಿಗೂ ಇಂಥ ಕಷ್ಟ ಬರೋದು ಬೇಡ ಅಂತ. ನಮಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಕೂಡ ಅದೇ ತರ ರೊಚ್ಚಿಗೆ ಹೇಳ್ತೇವೆ, ನಮ್ಮಲ್ಲಿ ಸಾಮರ್ಥ್ಯ ಇರಲ್ಲ, ನಂತರ ಕಷ್ಟ ಯಾರಿಗೂ ಬರಬಾರ್ದು ಅಂದ್ಬಿಟ್ಟು ನಾವೊಂದು ನಿರ್ಣಯಕ್ಕೆ ಬಂದ್ಬಿಡ್ತೇವೆ. ದೇವರು ಈ ತರ ತುಂಬಾ ಉದ್ವೇಗಕ್ಕೆ ತುತ್ತಾದ. ಅಂದ್ರೆ ಒಂದು ಸೆಂಟಿಮೆಂಟ್ ಇತ್ತು ಅವನಿಗೆ, ತನ್ನ ತಂದೆ ಅವರಿಗೆ ಅನ್ಯಾಯ ಆಗ್ತಾ ಇದೆ, ಇವರಿಗೆ ಅನ್ಯಾಯ ಮಾಡಿದವ್ರನ್ನ ಬದುಕ್ಲಿಕ್ಕೆ ಬಿಡಬಾರ್ದು, ಈ ತರ ತನ್ನ ಮನೆ ತನ್ನ ಕುಟುಂಬದವರಿಗೆ ಅನ್ಯಾಯ ಮಾಡಿದವರ ಬಗ್ಗೆ ಎಲ್ಲರಿಗೂ ಒಂದು ರೋಷ ಹುಟ್ಟುತ್ತೆ. ಅಂಥ ರೋಷಕ್ಕೆ ಭಗವಂತ ಈಡಾಗಿದ್ದಾನ ಇಲ್ವಾ ಅಂತ ಒಂದು ಸಂಶಯ. ಆಮೇಲೆ ಏನಿದೆ ಕಥೆ, ಪರಶುರಾಮ ರೂಪಿಯಾದ ಪರಮಾತ್ಮ ಜಮದಗ್ನಿಗೋಸ್ಕರ ಕಾರ್ತವೀರ್ಯಾರ್ಜುನಾದಿಗಳ ಪರಂಪರೆ ಎಲ್ಲಾ ದುಷ್ಟಕ್ಷತ್ರಿಯರನ್ನ ಸಂಹಾರ ಮಾಡಿ ಅವರ ತಲೆಯಿಂದ ಸುರಿಯುವ ನೆತ್ತರಿನಿಂದ ತರ್ಪಣ ಕೊಟ್ರು, ರಕ್ತದಿಂದ ತರ್ಪಣ ಕೊಟ್ರು. ಅಂದ್ರೆ ಹಾಗಾದ್ರೆ ತಂದೆಗೆ ತರ್ಪಣ ಕೊಡುವಂತಹ ಕರ್ಮಬಂಧನ ಪರಶುರಾಮನಿಗಿದೆ ಅಂತ ಇನ್ನೊಂದು ಸಂಶಯ ಬರುತ್ತೆ. ಆದ್ರಿಂದ ನಮ್ಮ ತರ ರಾಗದ್ವೇಷಗಳಿದೆ ಅಂತ ಒಂದು ಸಂಶಯ ಬರಬಹುದು. ಅಥವಾ ತರ್ಪಣ ಕೊಡಬೇಕಾದ್ರೆ ನೀವು ನಕರ್ಮಣ ವರ್ಧತೇನೋ ಕನಿಯಾನ್ ಅಂತ, ಅವನ ಕರ್ಮದಿಂದ ಅಭಿವೃದ್ಧಿ ಇಲ್ಲ, ಕರ್ಮದಿಂದ ಅಲ್ಪತೆ ಇಲ್ಲ, ಅವನಿಗೆ ಯಾವ ನಮಾಂ ಕರ್ಮಾಳಿ ವಿಂಪಂತಿ ಅಂತ ಹೇಳಿದಾನೆ ಕೃಷ್ಣ, ಕರ್ಮ ಮಾಡಿದಾನೆ. ಅವನು ಸೆಮಂತ ಕ್ಷೇತ್ರಕ್ಕೆ ಹೋದ, ಅಲ್ಲಿ ಸೆಮಂತ ಪಂಚಕ ತೀರ್ಥಗಳಿಗೆಲ್ಲ ಹೋಗಿ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿದ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವಂದನೆ ಮಾಡಿದ, ಅರ್ಘ್ಯ ಜಪ ಉಪಾಸನ ವೈಶ್ವದೇವ ಬಲಿಹರಣ ಎಲ್ಲಾ ಮಾಡಿದ ಅಂತ ಇದೆ. ಅಲ್ಲರಿ ವಿಧಿ ನಿಷೇಧ ಬದ್ಧತ್ವ ಇಲ್ಲ ಅಂದ್ರೆ ಪಾಪ ಇವರೆಲ್ಲ ಇದ್ದಾರೆ, ಎಲ್ಲೋ ಸೋಮವಾರ ಸ್ನಾನ ಮಾಡೋರು ಇದ್ದಾರೆ ನಮ್ಮ ಹಳ್ಳಿಯಲ್ಲಿ. ಒಂದು ವಾರ ಸ್ನಾನ ಮಾಡಲ್ಲ, ಯಾಕೆಂದ್ರೆ ಅವ್ರಿಗೆ ವಿಧಿ ನಿಷೇಧ ಇಲ್ಲ. ನಾವಾದ್ರೆ ಬ್ರಾಹ್ಮಣರು ದಿನ ಮಾಡ್ಬೇಕು, ಅವ್ರಿಗೆ ನಿಯಮ ಇಲ್ಲ, ಸೋಮವಾರಕ್ಕೊಂದು ಸ್ನಾನ ಅಂತ.
ಅದು ಚೆನ್ನಾಗಿ ಬಿಸಿನೀರು ಕಾಯಿಸಿ ಎಣ್ಣೆ ಹಚ್ಚಿಕೊಂಡು ಹೆಂಡತಿ ಕೈಲಿ ಎಣ್ಣೆ ಎಲ್ಲ ಹಚ್ಚಿಸಿಕೊಂಡು ತುಂಬಾ ಮಂಗಳ ಸ್ನಾನ ಅಂತ ಸೋಮವಾರ ಮಾಡಿ ಅಡ್ಡ ಪಟ್ಟಿ ಹೊಡ್ಕೊಂಡು ಒಂದು ಶಿವಾಲಯಕ್ಕೆ ಹೋಗಿ ಬಂದ್ರೆ ತಮ್ಮ ಬದುಕಿನ ಎಲ್ಲಾ ಸತ್ಕರ್ಮ ಮುಗೀತು ಅಂತ ಹೇಳೋರು ತುಂಬಾ ಮಂದಿ ಇದ್ದಾರೆ. ಆಯ್ತಾ, ಪ್ರತಿದಿನ ಸ್ನಾನ ಮಾಡುವಂತಹ ವ್ಯಕ್ತಿಗಳೇ ಎಷ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಅವ್ರು ಮಾಡಿಲ್ಲ ಅಂತ ನಾವು ಏನ್ ತಲೆ ಕೆಡಿಸಿಕೊಳ್ಳಲ್ಲ, ವಿಧಿ ನಿಷೇಧಗಳು ಇಲ್ಲ ಬಿಡಿ ಕೆಲವರಿಗೆ ಅಂತ. ಆ ಭಗವಂತನಿಗೆ ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳಿದ ಮೇಲೆ ಅವನು ಸುಮ್ಮನೆ ಸ್ನಾನ ಮಾಡ್ದೇನೆ ಇರ್ಬೇಕಾಗಿತ್ತು. ಪಾಂಚಭೌತಿಕ ದೇಹ ಇಲ್ಲ ಅಂತೀರಿ, ಪ್ರತಿದಿನ ಯಾಕೆ ಸ್ನಾನ ಮಾಡಬೇಕು? ಸಚ್ಚಿದಾನಂದ ವಿಗ್ರಹ ತಾನೆ, ಸ್ನಾನ ಯಾಕೆ ಮಾಡಬೇಕು? ಉಪಾಸನೆ ಯಾಕೆ ಮಾಡಬೇಕು? ಗಾಯತ್ರಿ ಜಪ ಯಾಕೆ ಮಾಡಬೇಕು? ಅಪ್ಪ ಅಮ್ಮನ ಕೈಲಿ ಉಪನಯನ ಯಾಕೆ ಮಾಡಿಸ್ಕೊಳ್ಬೇಕು? ಸಾಂದೀಪಿನಿಗಳ ಕೈಲಿ ಯಾಕೆ ಪಾಠ ಕೇಳಬೇಕು? ತುಂಬಾ ಇಂಥ ಎಲ್ಲಾ ಪ್ರಶ್ನೆಗಳಿಗೂ ಇದು ಒಂದೇ ಪ್ರಕರಣ ಉತ್ತರ ಆಗಿಬಿಡುತ್ತೆ ಈಗ. ಆಮೇಲೆ ಕರ್ಮಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂದಾಗ ಅಪ್ಪನಿಗೆ ತರ್ಪಣ ಯಾಕೆ ಕೊಡಬೇಕು? ಪಿಂಡದಾನ ಯಾಕೆ ಮಾಡಬೇಕು? ಇಂತಹದ್ದು ಒಂದು ಸ್ವತಃ ಭಗವಂತ ಇವೆಲ್ಲ ಮಾಡಿಕೊಂಡಿದ್ದಾನೆ. ಮಾಡದೇನೆ ಇದ್ರೆ ಚೆನ್ನಾಗಿರ್ತಾ ಇತ್ತು, ಅವನ ದೇವತ್ವ ಉಳಿತಾ ಇತ್ತು. ಇದು ಯಾವುದೋ ಕೃಷ್ಣಾವತಾರದಲ್ಲಿ ಮಾಡಿದಾನ? ಪರಶುರಾಮ ಅವತಾರದಲ್ಲೂ ನೋಡಿ, ಜಮದಗ್ನಿಗಳ ಮಗ ನಾನು ಅಂತ ಹೇಳಿ ಅಪ್ಪನಿಗೊಂದು ಋಣ ತೀರಿಸ್ತೀನಿ ಅಂತ ಅವರ ರುಂಡಗಳ ಮೇಲೆ ಚಂಡಾಡಿ ಆ ತರ್ಪಣವನ್ನು ಕೊಟ್ಟು ಅಪ್ಪ ನೀನು ತೃಪ್ತನಾಗು ಅಂತ ಹೇಳಿದ್ದಾರೆ ಎನ್ನುವ ಮಾತುಗಳಿದ್ದಾವೆ. ಇಷ್ಟೆಲ್ಲಾ ಕಥೆಗಳನ್ನ ಹೇಳಿ, ಈಗ ಹೇಳಿದಷ್ಟು ಕಥೆಗಳನ್ನು ಶುಕಾಚಾರ್ಯರು ಹೇಳಿ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಈ ಪರಶುರಾಮ ದೇವರಿಗೆ ಕರ್ಮಲೇಪ ಇಲ್ಲ, ಆದ್ರೂ ತರ್ಪಣೆ ಯಾಕೆ ಕೊಟ್ಟ ಅಂತ ಪ್ರಧಾನವಾದ. ಕರ್ಮಲೇಪವೇ ಇಲ್ಲದ ಪರಮಾತ್ಮ ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ. ಕರ್ಮದ ವಿಧಿಗಳೇ ಇಲ್ಲದೆ ಇದ್ದ ದೇವರು ಸ್ನಾನ, ಸಂಧ್ಯಾವಂದನೆ, ತರ್ಪಣ, ಜಪ, ಅನುಷ್ಠಾನ ಎಲ್ಲ ಯಾಕೆ ಮಾಡಿದ ಅಂತ ಎಲ್ಲದಕ್ಕೂ ಒಂದೇ ಉತ್ತರ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಈಜೇಚ ಭಗವಾನ್ ರಾಮೋ ಯತ್ರ ಅಸ್ಪೃಷ್ಟೋಪಿ ಕರ್ಮಣ ಲೋಕಸ್ಯ ಸಂಗಹ ಯೇಷೋ ಯಥಾ ಅನ್ಯಃ ಅಘಾಪನುತ್ತಯೇ. ಬೇರೆಯವರು ನನ್ನ ತರ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಕರ್ಮ ಮಾಡಿ, ನನ್ನ ತರ ಕರ್ಮ ಮಾಡಿ, ನನ್ನ ತರ ಪಾಪ ಪರಿಹಾರಕ್ಕಾಗ್ಲಿ ಅಲ್ಲ, ನನ್ನ ತರ ಕರ್ಮ ಮಾಡಿ ನನಗೆ ಕರ್ಮ ಇಲ್ಲ, ಆದ್ರೆ ನಿಮಗೆ ಕರ್ಮಲೇಪ ಆಗುತ್ತೆ, ಹಾಗಾಗಿ ನೀವು ಆ ಕರ್ಮಗಳನ್ನ ಅನುಷ್ಠಾನ ಮಾಡಬೇಕು. ಈಜೇಚ ಭಗವಾನ್ ರಾಮಃ ಯತ್ರ ಅಸ್ಪೃಷ್ಟೋಪಿ ಕರ್ಮಣ. ಶುಕಾಚಾರ್ಯರ ಮಾತು ನೋಡಿ, ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಇದ್ದಾಗಿದೆ ಎಲ್ಲಾ ಶ್ಲೋಕಗಳು ಕೂಡ. ಕರ್ಮಗಳ ಸ್ಪರ್ಶ ಇಲ್ಲದೆ ಇದ್ರೂ ಕೂಡ ಪರಶುರಾಮ ದೇವರು ಯಾಗಗಳನ್ನ ಮಾಡಿದ್ರು, ತಂದೆಗೆ ತರ್ಪಣಗಳನ್ನ ಕೊಟ್ರು. ಯಾಕೆ? ಲೋಕಸ್ಯ ಸಂಗ್ರಹಾಯ. ಒಂದು ವೇಳೆ ಕೃಷ್ಣ ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹೇಳಿಕೊಂಡ ಕೃಷ್ಣ ಅದೇ ಭಗವದ್ಗೀತೆಯಲ್ಲಿ ಅವನೇ ಉತ್ತರ ಕೊಡ್ತಾನೆ. ಹಾಗಾದ್ರೂ ಕರ್ಮ ಮಾಡ್ತಾ ಇದ್ದೀಯಲ್ಲ ನೀನು, ಯಾಕೆ ಮಾಡ್ತಾ ಇದ್ದೀ ಅಂತ ಅರ್ಜುನ ಕೇಳ್ತಾನಲ್ಲಿ. ಅದು ಕೃಷ್ಣ ಹೇಳ್ತಾನೆ, ಯದಿಹ್ಯಹಂ ನವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂ ಕರ್ಮಚೇದಹಂ. ನಾನು ಕರ್ಮ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಜಗತ್ತು ಹಾಗಾದ್ರೆ ಮಾಡೋದು ಬೇಡ, ಕೃಷ್ಣ ಮಾಡ್ಲಿಲ್ಲಲ್ಲ ಅಂತ ಎಲ್ಲ ಇಂಥ ಜಾಡನ್ನು ಅನುಸರಿಸ್ತಾರೆ. ಆದ್ರಿಂದ ನನ್ನಲ್ಲಿ ಕರ್ಮ ಮಾಡಬೇಕು ಅನ್ನುವ ಭಾವ ಏನಿಲ್ಲ. ನಾನು ಮಾಡ್ಲಿಲ್ಲ ಅಂದ್ರೂ ನಡೆಯುತ್ತೆ, ನಾನೇನು ಸ್ನಾನ ಮಾಡ್ಬೇಕಾಗಿಲ್ಲ, ನಿತ್ಯ ಶುಚಿ, ಸಚ್ಚಿದಾನಂದ ವಿಗ್ರಹ, ಪಾಂಚಭೌತಿಕ ಶರೀರವೇ ಇಲ್ಲ. ಆದ್ರೂ ಔಪಾಸನ ದಧ್ಯೋ ಪ್ರಸನ್ನ ಕರ್ಣ ಅಂತ ಪ್ರಾತಃ ಕಾಲದಲ್ಲಿ ಬೇಗೆದ್ದು ಭಗವಂತ ಜಪತಪ ಅನುಷ್ಠಾನಗಳಲ್ಲಿ ಯಾಕೆ ಮಾಡಿದ್ದಾನೆ ಅಂದ್ರೆ, ಅವನು ಹೇಳಲಿಲ್ಲ ಅಂದ್ರೆ ಮಕ್ಕಳು, ಅಪ್ಪ ಅಮ್ಮ ಎದ್ದಾಗಲೇ ನಮ್ಮ ಮಕ್ಕಳು ಹೇಳೋದಿಲ್ಲಂತೆ. ಅಪ್ಪ ಅಮ್ಮನೇ 8 ಗಂಟೆಗೆ ಹೇಳಿದ್ರೆ ಮಕ್ಕಳು ಎಷ್ಟು ಗಂಟೆಗೆ ಹೇಳ್ತಾರೆ ಯೋಚನೆ ಮಾಡಿ. ಅಪ್ಪ ಅಮ್ಮ 6 ಗಂಟೆಗೆ ಹೇಳೋದ್ರಿಂದ ಮಕ್ಕಳು 8 ಗಂಟೆಗೆ ಹೇಳ್ತಿದ್ದಾರೆ. ಅಪ್ಪ ಅಮ್ಮನೇ 8 ಗಂಟೆಗೆ ಹೇಳೋ ಸಂಪ್ರದಾಯ ಇಟ್ಟುಕೊಂಡ್ರೆ ಮಕ್ಕಳು 12 ಗಂಟೆಗೆ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ನಮ್ಮ ಮನೆಯ ಸತ್ಕರ್ಮಗಳನ್ನ ಚೆನ್ನಾಗಿ ಮಾಡ್ಲಿಲ್ಲ ಹಿರಿಯರಾಗಿ ಅಂದ್ರೆ ಅದರ ಪರಿಣಾಮ ಮುಂದಿನ ಸಮಾಜಕ್ಕೆ ಕೆಟ್ಟ ಸಂಸ್ಕಾರಗಳನ್ನ ಕೊಟ್ಟ ಪಾಪ ನಮಗೆ ಬರುತ್ತೆ. ಈ ಎಚ್ಚರ ಪ್ರಜೆಗಳಾದ ನಿಮಗಿರಲಿ ಅಂತ ದೇವರು ಬಂದು ಮತ್ತೆ ಎಲ್ಲಾ ದೇವರು ಯಾವ್ದನ್ನೋ ಮಾಡ್ಲಿಲ್ಲ ಅಂದ್ರೆ ಅವನ ಆದರ್ಶಗಳು ಯಾವುದು? ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದ್ದಾರೆ. ಶಿಕ್ಷಣವೇ ಇಲ್ಲದೇನೆ ಇರುವಂತಹ ಅವತಾರ ಏನ್ರಿ ಮಾಡೋದು? ಆದ್ರಿಂದ ಇಂಥ ಶಿಕ್ಷಣಗಳನ್ನ ಕೊಡ್ಲಿಕ್ಕೋಸ್ಕರನೇ ಭಗವಂತ ಮಾಡಿದ್ದೇ ವಿನಃ ಅವನಿಗೆ ಯಾವ ಕರ್ಮದ ಲೇಪ ಇಲ್ಲ ಅಂತ ಶುಕಾಚಾರ್ಯರು ಇಷ್ಟು ಸ್ಪಷ್ಟವಾಗಿ ಲೋಕಸ್ಯ ಸಂಗ್ರಹ ಯೇಷೋ ಯಥಾ ಅನ್ಯಃ ಅಘಾಪನುತ್ತಯೇ, ಮತ್ತೊಬ್ಬ ಪಾಪ ಪರಿಹಾರಕ್ಕೆ ಈ ತರ ಮಾಡಬೇಕು ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಮಾಡಿದ. ಆದ್ರೆ ಭಗವಂತನಿಗೆ ಯಾವ ಕರ್ಮಲೇಪ ಇಲ್ಲ ಅಂತ ಈ ಪರಶುರಾಮ ದೇವರು ಅಶ್ರುತರ್ಪಣ ಕೊಟ್ಟ ಪ್ರಕರಣ, ಈ ನೆತ್ತರಿನಿಂದ ತರ್ಪಣ ಕೊಟ್ಟ ಪ್ರಕರಣದಲ್ಲಿ ಇಂತಹ ಒಂದು ಅದ್ಭುತವಾದ ಭಗವಂತನ ಕರ್ಮ ಅಸ್ಪೃಶ್ಯತ್ವ ಇದೆ ಎನ್ನುವ ಗುಣವನ್ನ ವ್ಯಾಖ್ಯಾನ ಮಾಡಿ ಮುಂದೆ ಕುಂತಿ ದುಃಖ ಪಡ್ತಾಳೆ. ಅಂದ್ರೆ ಸ್ಯಮಂತಕ ಪಂಚಕ ತೀರ್ಥದಲ್ಲಿ
ಎಲ್ಲಾರು ಗ್ರಹಣ ಕಾಲದಲ್ಲಿ ಎಲ್ಲ ಸೇರಿರ್ತಾರೆ. ಕುಂತಿ, ವಸುದೇವ, ದೇವಕಿ ಎಲ್ಲ ಕೃಷ್ಣನ ಪರಿವಾರದವರೆಲ್ಲ, ಕೃಷ್ಣನಿಗೆ ಆತ್ಮೀಯರಾದವರೆಲ್ಲ ಸೇರಿರ್ತಾರೆ. ಆ ಕುರುಕ್ಷೇತ್ರದಲ್ಲಿ ಸಮಸ್ತ ಬಂಧು ಬಾಂಧವರೆಲ್ಲ ಸೇರಿದಾಗ ಒಂದು ಬಾರಿ ಕುಂತಿ ಅದು ಪಕ್ಕದಲ್ಲಿ ಡೇರೆಗಳನ್ನ ಹಾಕೊಂಡಿರ್ತಾರೆ. ನೀವು ಆ ಕುಂಭ ಮೇಳದಲ್ಲಿ, ಆ ಪ್ರಯಾಗದಲ್ಲಿ ತುಂಬಾ ತಿಂಗಳುಗಟ್ಟಲೆ ಡೇರೆಗಳನ್ನ ಹಾಕೊಂಡಿರ್ತಾರೆ. ಅದು ನೋಡ್ಲಿಕ್ಕೆ ಚಂದ, ಹೋಗ್ಬೇಕೊಮ್ಮೆ, ತುಂಬಾ ಗಮ್ಮತ್ತಿರುತ್ತೆ ಅದು. ಪಕ್ಕದಲ್ಲೇ ಡೇರೆಗಳು, ಪಕ್ಕದಲ್ಲಿ ಅಂತಹ ಒಂದೊಂದು ಸಣ್ಣ ಸಣ್ಣ ಶಿಬಿರಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಆ ವಸುದೇವನ ಶಿಬಿರಕ್ಕೆ ಕುಂತಿ ಹೋಗ್ತಾಳೆ. ವಸುದೇವನ ಹತ್ತಿರ ಬಂದು ಒಂದಷ್ಟು ಅಸಮಾಧಾನದ ದುಃಖದ ಮಾತುಗಳನ್ನ ಕುಂತಿ ಹೇಳ್ತಾಳಲ್ಲಿ. ವಸುದೇವ, ನೀನ್ ನನಗೆ ಅಣ್ಣ, ನಿನ್ನಂಥ ಅಣ್ಣ ಇದ್ದಾಗಲೂ, ನನಗೆ ಆಪತ್ತು ಬಂದಾಗಲೂ ನೀನು ಯಾವುದೇ ತರ ನನಗೆ ಸ್ಪಂದಿಸಲಿಲ್ಲ. ಅಣ್ಣನಾಗಿ ನೀನು ನನ್ಗೆ ಸ್ಪಂದಿಸ್ಬೇಕಾ ಬೇಡವಾ? ನೀನು ಸ್ಪಂದಿಸುವುದೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕುಂತಿ ವಸುದೇವನ ಬಳಿ ಕೇಳ್ತಾಳೆ. ನಮ್ಮ ಬದುಕಿನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀಯಾ? ಎಷ್ಟು ಕಷ್ಟಗಳನ್ನು ಅನುಭವಿಸಿದೆ. ನಮಗೆ ಗ್ರಹಚಾರ ಕೆಟ್ಟಾಗ ಒಡನಾಡಿಗಳು ನಮ್ಮನ್ನು ಸ್ಮರಣೆ ಮಾಡಲ್ಲಲ್ಲ ಅನ್ನೋದು ನನ್ನ ಬದುಕಿನ ದುರಂತ ಆಗಿಬಿಟ್ಟಿದೆ. ನನ್ನ ಗ್ರಹಚಾರ ಕೆಟ್ಟಿದೆ, ವನವಾಸದಲ್ಲೆಲ್ಲ ನನ್ನ ಮಕ್ಕಳು ಒದ್ದಾಡಿದ್ರು, ನನಗೆ ಯಾವುದು ಸುಖ ಆಗಲಿಲ್ಲ. ನೀನೊಬ್ಬ ನನಗೆ ಸಹಕಾರಿ ಆಗ್ತಿ ಅಂತ ಅನ್ಕೊಂಡ್ರೆ ನೀನು ನನ್ನ ಜೊತೆಗೆ ಬರ್ಲಿಲ್ಲಲ್ಲ ಅಂತ ವಸುದೇವನ ಮುಂದೆ ಕುಂತಿ ತನ್ನ ದುಃಖಗಳನ್ನೆಲ್ಲ ಹೇಳಿಕೊಳ್ತಾಳೆ, ಅಸಮಾಧಾನ. ಆ ಸಂದರ್ಭದಲ್ಲಿ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ನೀನು? ಯಾವ ಅರ್ಥದಲ್ಲಿ ನನ್ನ ಬಳಿ ದುಃಖ ಹೇಳಿಕೊಳ್ತಾ ಇದ್ದಿ? ಅಲ್ಲ, ನೀನು ಕೃಷ್ಣನ ತಂದೆ ಆಗಿದಿ, ಹಾಗಾಗಿ ಎಲ್ಲಾ ಕಷ್ಟಗಳ ಬಗ್ಗೆ ನೀನು ಸ್ಪಂದಿಸುವಂತಹ ಅರ್ಹತೆ, ಒಬ್ಬ ಎಲ್ಲಾ ವ್ಯಕ್ತಿತ್ವ ಇರುವಂತವನ ತಂದೆಯಾಗಿ ನೀನು ನನ್ನ ಬಗ್ಗೆ ಸರಿಯಾಗಿ ವರ್ತಿಸಲಿಲ್ಲ. ಅವಾಗ ವಸುದೇವ ಹೇಳುವ ಮಾತು, ಅಂಬ ಮಾ ಅಸ್ಮಾನುಸೂಯೇಥ ದೇವ ಕ್ರೀಡನಕಾನ್ ನರಾನ್ ಈಶಸ್ಸಿ ಹಿ ವಶೇ ಲೋಕಃ ಕುರುತೆ ಕಾರ್ಯತೆ ಅಥವಾ ಅಸ್ಮಾನ್ ಅನಸೂಯೇಥ. ನಮ್ ಬಗ್ಗೆ ಏನೋ ತಿರಸ್ಕಾರ, ಅಂದ್ರೆ ಏನೋ ಇವರು ಮಾಡ್ಲಿಲ್ಲ ಅಂತ ಕೆಟ್ಟ ಅನ್ಯಥಾ ಭಾವವನ್ನ ತಾಳಬೇಡ ಕುಂತಿ. ವಸುದೇವ ನನಗೆ ಜೀವನದಲ್ಲಿ ಯಾವ ಸಹಕಾರಗಳನ್ನು ನೀಡಲಿಲ್ಲ ಅಂತ ನೀನು ನೊಂದುಕೊಳ್ಳಬೇಡ ನಿನ್ನ ಅಂತರಂಗದಲ್ಲಿ. ಯಾಕೆ ಅಂದ್ರೆ ಯಾರ ಬಗ್ಗೆಯೋ ಯಾರು ಇಂತಹ ಮಾತುಗಳನ್ನ ಆಡಬೇಡಿ ಅಂತಾನೆ. ಎಂಥ ಒಳ್ಳೆ ಸಂದೇಶ ನೋಡಿ, ಮನಃಶಾಸ್ತ್ರ, ಭಾಗವತ. ಯಾಕೆ ಅಂದ್ರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರು ಉಪಕಾರಿಗಳಲ್ಲ, ಯಾರಿಗೆ ಯಾರು ಉಪದ್ರವಿಗಳಲ್ಲ. ಆದ್ರಿಂದ ಉಪಕಾರಿಗಳು ಅಂದ್ರೆ ಅಲ್ಲಿ ಭಗವಂತ ಉಪಕಾರಿ ಅಂತ ಅರ್ಥ, ಉಪದ್ರವಿಗಳು ಅಂದ್ರೆ ಭಗವಂತನೇ ಉಪದ್ರವಿ ಅಂತ ಅರ್ಥ. ಮಿತ್ರೇ ಸತಾಂ ಹರೋ. ಜಗತ್ತಿಗೆ ಎಲ್ಲಾರು ನನಗೆ ಇವ್ರು ಮಿತ್ರ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಅವನ ಅಂತರ್ಯಾಮಿ ಆದ ಭಗವಂತ ಮಿತ್ರ ಆಗಿದ್ದಾನೆ, ಅವನು ಮಿತ್ರ ಆಗ್ತಾನೆ. ಯಾರಿಂದಲೇ ಮಿತ್ರತ್ವವನ್ನು ಕೊಡ್ಲಿಕ್ಕೂ ಆಗಲ್ಲ, ಶತ್ರುತ್ವವನ್ನು ದಾನ ಮಾಡ್ಲಿಕ್ಕೂ ಆಗಲ್ಲ. ಎಲ್ಲ ಈಶಾಧೀನ. ನಾವೆಲ್ಲ ಕೇವಲ ಆಟಿಕೆಯ ಬೊಂಬೆಗಳಿದ್ದ ಹಾಗೆ. ಆದ್ರಿಂದ ಕೆಲವೊಂದು ವಸ್ತುಗಳು ಕೆಲವೊಂದನ್ನ ಆಕರ್ಷಿಸುತ್ತೆ, ಕೆಲವೊಂದನ್ನ ವಿಕರ್ಷಿಸುತ್ತೆ ಅಂದರೆ ಅವರವರ ಕರ್ಮಗಳನ್ನ ಭಗವಂತ ಅಲ್ಲಿ ಸಂಯೋಜನೆ ಹಾಗೆ ಮಾಡಿದ್ದಾನೆ ಅಂತ ಅರ್ಥ. ಆದ್ರಿಂದ ದೇವರ ಕೈಯ ಆಟದ ವಸ್ತುಗಳಾದ ನಾವು, ಮನೇಲಿ ಒಂದು ಗೊಂಬೆ, ಇವತ್ತಿನ ಮಕ್ಕಳೆಲ್ಲ ಬಾರ್ಬಿ ಗರ್ಲ್ ಅಂತ ಇಟ್ಕೊಂಡಿರ್ತಾರೆ. ಆ ಬಾರ್ಬಿ ಗರ್ಲ್ ಹತ್ರ ಹೋಗಿ ಮಕ್ಕಳು ಗಲಾಟೆ ಮಾಡುತ್ತೆ, ನನ್ನ ಫ್ರೆಂಡ್ಶಿಪ್ ನೀನ್ ಮಾಡ್ಕೊಳ್ಳೋದೇ ಇಲ್ಲ, ನಾನು ಯಾವಾಗ ಹೇಳಿದ್ರು ಒಂದೇ ತರ ಕೂತಿರ್ತಿ ಅಂತ ಆ ಮಕ್ಕಳು ಬೈತಾ ಇರುತ್ತೆ ಆ ಬಾರ್ಬಿ ಗರ್ಲ್ ಇಟ್ಕೊಂಡು. ಹಾಗೆ ಬೈದ ಹಾಗೆ ಅಂತ ಹೇಳ್ತಿದ್ದಾನೆ ವಸುದೇವ. ಅವನ ಇಚ್ಛೆ ಇಲ್ಲದೆ ಯಾವ ಸಂಕಲ್ಪವೋ ನಡೆಯಲ್ಲ ಮಾರಾಯ್ತಿ, ನನ್ನನ್ನು ಯಾಕೆ ಬೈತಿ? ನಾವೆಲ್ಲ ಅವನ ಕೈಗೊಂಬೆಗಳು. ಅವನ ಸಂಕಲ್ಪದಲ್ಲಿ ಏನಿರುತ್ತೆ ಅದು ನಡೆಯುತ್ತೆ. ಮಕ್ಕಳ ಕೈಯ ಗೊಂಬೆಯಂತೆ ಭಗವಂತ ನಮ್ಮನ್ನ ಆಟ ಆಡ್ತಾ ಇದ್ದಾನೆ. ಜಗತ್ತೆಲ್ಲ ಅವನ ವಶವಾಗಿದೆ. ಅವನ್ ಹೇಗೆ ನಡೆಸ್ತಾನೋ ಹಾಗೆ ನಡೀತೇವೆ, ನಾವ್ಯಾರು ಸ್ವತಂತ್ರರಲ್ಲ ಅಂತ ಕೃಷ್ಣನ ಸರ್ವೋತ್ತಮತ್ವದ ಬಗ್ಗೆ ಇಷ್ಟು ಅರಿವನ್ನ ಪಡೆದ ವಸುದೇವ ಕುಂತಿಗೆ ಬೋಧನೆ ಮಾಡ್ತಾನೆ. ಅಯ್ಯ, ನನ್ನ ಮಗ ನನ್ನನ್ನೇ ವಿಚಾರಿಸಲ್ಲ, ಈ ಮಾತು ಹೇಳ್ಬೋದಿತ್ತಲ್ಲ ವಸುದೇವ. ನಾವಾದ್ರೆ ಹೇಗ್ ಮಾತನಾಡ್ತಾ ಇದ್ದು? ಯಾರೋ ನನ್ನ ತಂಗಿ ಬಂದು ನನ್ನ ಹತ್ರ ಹಿಂಗೆ ಹೇಳಿದ್ರೆ ನಾನು ಹೇಳ್ತಿದ್ದೆ, ಅಯ್ಯೋ ನನ್ನ ಕಾರಾಗೃಹದಲ್ಲಿದ್ದಾಗಲೇ ಅವನ್ ತಲೆ ಕೆಡಿಸ್ಕೊಳ್ಳಿಲ್ಲ, ನಾನು ಯಾರ ಹತ್ರ ದುಃಖ ಹೇಳ್ಕೊಳ್ಬೇಕು? ಆ ಕಂಸನ ಆಳ್ವಿಕೆಯಲ್ಲಿ ಏನೆಲ್ಲ ವ್ಯವಸ್ಥೆ ಆಯ್ತು. ಅವನು ಸರ್ವೋತ್ತಮನಾಗಿದ್ರೆ ನನ್ನ ಕಷ್ಟ ಪರಿಹಾರ ಮಾಡ್ಬೇಕಾಗಿತ್ತಾನೆ. ನಮ್ ಬದುಕಿಗೆ ಆಗದೆ ಇರುವಂತ ಇಂಥ ಮಕ್ಕಳನ್ನು ಪಡೆದು ಏನ್ ಪ್ರಯೋಜನ ಅಂತ ನಮ್ಮಂತವನಾದ್ರೆ ಇಂಥ ಮಾತಾಡ್ತಾ ಇದ್ದು. ವಸುದೇವ ಎಂಥ ಮಾತಾಡಿದ. ಅವನ ಕೈ ಗೊಂಬೆಗಳು ನಾವು. ಅವನು ನಮಗೆ ಯಾವುದೇ ರಕ್ತದ ಸಂಬಂಧಿ ಅಲ್ಲ. ಸರ್ವೋತ್ತಮನಾಗಿ ಭಗವಂತ ನಮ್ಮ ಕಣ್ಣಿಗೆ ದೃಶ್ಯನಾಗಿದ್ದಾನೆ.
ಅವನ ಆ ವ್ಯಾಪಾರಗಳಂತೆ ನಮ್ಮ ಬದುಕು ನಡೀತಾ ಇದೆ. ಆ ಈಶತ್ವವನ್ನ ನಂಬಿ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳೋಣ. ಯಾರ ಬಗ್ಗೆಯೂ ಯಾರು ಪರಸ್ಪರ ಆಕ್ಷೇಪಗಳನ್ನು ಮಾಡೋದು ಬೇಡ. ಆದ್ರಿಂದ ನಾನು ಎಷ್ಟೋ ಬಾರಿ ಹೇಳೋದಿದೆ, ನಮ್ಗೆ ಆಗದೆ ಇದ್ದವ್ರು 4 ಜನ ಇದ್ರೆ ನಮ್ ಬದುಕಲ್ಲಿ ಮುಗ್ದೋಗುತ್ತೆ. ಕೆಲವ್ರ ಸಾಧನೆಯೇ ಹಾಗೆ, ಅವ್ರಿಗೆ ತುಂಬಾ ಅನ್ಯಾಯ ಮಾಡಿದವ್ರು 4 ಜನ ಇರ್ತಾರೆ. ಜನ್ಮ ಪೂರ್ತಿ ಅವರ ಬಗ್ಗೆ ದ್ವೇಷ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಅವರ ಮನಸ್ಸು, ಬುದ್ಧಿ, ಇಂದ್ರಿಯ, ಶಕ್ತಿ, ಅವರ ಇನ್ವೆಸ್ಟ್ಮೆಂಟ್ ಎಲ್ಲ ಯಾರಿಗೆ ಅಂದ್ರೆ 4 ಜನರ ದ್ವೇಷಕ್ಕೆ ಅವರ ಬದುಕಿನ ಎಲ್ಲಾ ಇನ್ವೆಸ್ಟ್ಮೆಂಟ್. ಇದು ಪುರುಷಾರ್ಥನ? ಅವ್ರು ಯಾರು? ಸತ್ತ ಮೇಲೆ ಆ ದೇಹ ಯಾವ್ದೋ ಅವ್ರು ಯಾರು? ಆ ಆತ್ಮನ ಹಿಡ್ಕೊಂಡು ಬಡಿಲಿಕ್ಕಾಗುತ್ತಾ? ಹಿಡ್ಕೊಂಡು ದೇಹ ಬಡಿಬೋದಷ್ಟೇ, ಆತ್ಮವನ್ನ ಬಡಿಲಿಕ್ಕಾಗುತ್ತಾ? ಆತ್ಮ ಯಾರು? ದೇವರು ನಮ್ ಕರ್ಮಗಳಿಗೆ ತಕ್ಕಂತೆ ಹಂಗೆ ಸಂಯೋಜನೆ ಮಾಡಿರ್ತಾನೆ. ನಮ್ಗೆ ಯಾರು ದ್ವೇಷಿಗಳಲ್ಲ, ನಮ್ಗೆ ಯಾರು ಹಿತಕಾರಿಗಳಲ್ಲ. ಎಲ್ಲಾರು ಒಂದು ದಿನ ಅವರು ಅಂತಂತಹ ಸ್ಥಿತಿಗಳನ್ನೇ ಪಡಿತಾರೆ. ಅಧಮತೆಯನ್ನ ಪಡೆದಿರುವಂತಹ ಚೇತನರ ಬಗ್ಗೆ ನಾವು ನಿರೀಕ್ಷೆಗಳನ್ನ ಮಾಡುವುದು ತುಂಬಾ ದೊಡ್ಡ ತಪ್ಪು. ಇವತ್ತು ಬಹುತೇಕ ಇದು ಒಂದು ಶ್ಲೋಕ ಸಮಾಜ ಅರ್ಥ ಮಾಡಿಕೊಂಡ್ರೆ ತುಂಬಾ ಎತ್ತರದಲ್ಲಿ ಸಾಗುತ್ತೆ ಸಮಾಜ. ಇವತ್ತು ಮನೆಗಳ ಕಲಹಕ್ಕೆ ಕಾರಣ ಯಾವುದು ಅಂದ್ರೆ, ಅವನು ಅವತ್ತು ನನಗೆ ಹೆಂಗ್ ಮಾಡಿದ, ಇವ್ರು ನಮಗೇನೋ ಕೊಡ್ಲಿಲ್ಲ, ಅವ್ರು ಹೋದ್ರೆ ನನ್ನನ್ನು ಸರಿಯಾಗಿ ಮಾತಾಡ್ಲಿಲ್ಲ, ತಿರಸ್ಕಾರದ ಮಾತುಗಳನ್ನಾಡಿದ್ದಾರೆ, ಅವ್ರು ಹೀಗೆ ನನಗೆ ಹೀಗೆ ಅನ್ಬೋದ. ಇಂಥ ಶಬ್ದ, ಅದು ಏನು ಸಬ್ಜೆಕ್ಟ್ಗೋ ಬೇರೆ ವಿಷಯ, ಆದ್ರೆ ಅದರಲ್ಲಿ ಬರುವ ಶಬ್ದಗಳೆಲ್ಲ ಸೂತ್ರಪ್ರಾಯವಾಗಿ ಹೀಗೆ. ಇದರಿಂದ ನಮ್ಮ ಆತ್ಮ ಸಾಧನೆಗಳು ನಡೆಯೋದಿಲ್ಲ. ಇದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಡಸ್ಟ್ಬಿನ್ ಅಲ್ಲಿ ಎಸಿರಿ, ಸುಟ್ಟು ಬೆಂಕಿ ಹಾಕಿ ಆ ವಿಚಾರಗಳಿಗೆ. ಯಾರು ನಮಗೆ ದ್ವೇಷಿಗಳಲ್ಲ, ಯಾರು ನಮಗೆ ಪ್ರೀತಿ ಪಾತ್ರರಲ್ಲ. ಹೇಳಲಿಕ್ಕೆ ಚೆನ್ನಾಗಿದೆ, ನಿಮಗೂ ಅನ್ಯಾಯ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಅಂತ ಕೆಲವರು ಹೀಗೆ ಬೇರೆ ಅಲ್ಲರಿ. ಆ ಕಾಲದಲ್ಲಿ ನಾವು ಅಂತಹ ವಿಕಾರಗಳಿಗೆ ತುತ್ತಾದ್ರೆ ಅದು ಈಶ ಪ್ರೇರಣೆ ಅಂತ ಆಮೇಲೆ ಆದ್ರೂ ಎಚ್ಚರವನ್ನು ತಾಳ್ಬೇಕಷ್ಟೆ. ಎಲ್ಲಾ ಕಾಲದಲ್ಲಿ ವೇದಾಂತವನ್ನ ಚಿಂತನೆ ಮಾಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ಬೇಕಾಗುತ್ತೆ. ಮಾನವರಲ್ವಾ, ತಪ್ಪು ಮಾಡಬಹುದು, ಆಮೇಲೆ ಅದನ್ನ ಯೋಚನೆ ಮಾಡ್ಬೇಕು. ಅಯ್ಯೋ, ನಾನು ಈ ತರ ಮಾತನಾಡಿದ ತಪ್ಪು, ಇಷ್ಟೊಂದು ಘನವಾದ ದ್ವೇಷಗಳನ್ನ ಮಾಡುವುದು ತಪ್ಪು, ನಾನು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ರೆ ನನ್ನ ಬದುಕಿನ ಸಾಧನೆ ಅವರ ದ್ವೇಷ ಮಾಡ್ತಾ ಅವರ ದ್ವೇಷದ ಬಗ್ಗೆ ಮುಕ್ತಾಯ ಆಗಿಬಿಡುತ್ತೆ. ನಮಗ್ ಪ್ರತ್ಯೇಕ ಆತ್ಮ ಸಾಧನೆಗಳಿಲ್ವಾ? ನಮ್ಮ ಮನಸ್ಸಿಗೆ ಬೇರೆ ಗುರಿಗಳಿಲ್ವಾ? ಅದನ್ನೆಲ್ಲ ಯೋಚನೆ ಮಾಡ್ಬೇಕಮ್ಮ. ಸುಮ್ನೆ ನನ್ ಮೇಲೆ ಸಿಟ್ಟಾಗಬೇಡ, ನಾವೆಲ್ಲ ಎಲ್ಲಿದ್ದೇವೆ ಅಂತ. ಇಷ್ಟು ಅಸ್ವಾತಂತ್ರ್ಯದ ಪರಾಕಾಷ್ಠೆಯ ಬಗ್ಗೆ ದೇವರನ್ನ ಮನೆಯಲ್ಲಿ ಇಟ್ಟುಕೊಂಡ ವಸುದೇವ ಮಾತನಾಡಿದ್ದಾನೆ ಅಂದ್ರೆ, ಏನೋ ಕಾಚಿ ಕೂಚು ದೇವರ ಬಗ್ಗೆ ಒಂದ್ ಸ್ವಲ್ಪ ಸ್ತೋತ್ರ ಮಾಡಿ ಪೂಜೆ ಮಾಡಿ ಅವನು ಮಂಗಳಾರತಿ ಮಾಡ್ಬಿಟ್ರೆ ಏನ್ ದೇವರು ನಾವು ಒಂದು ಲೀಸಿಗೆ ತಗೊಂಡ ಹಾಗೆ ನಾವು ನಡ್ಕೊಳ್ತೇವಲ್ಲ, ಇದು ಅಪರಾಧ ಅಲ್ವಾ? ವಸುದೇವನ ವಿನಯ, ವಸುದೇವನ ಸರ್ವೋತ್ತಮತ್ವದ ಭಕ್ತಿ ನಮ್ಮ ಹೃದಯದಲ್ಲಿ ಈ ಮಾತು ಒಂದೊಂದು ಶ್ಲೋಕ ಉಲ್ಲೇಖ ಮಾಡ್ತಾರೆ. ಒಂದೊಂದು ಪ್ರಕರಣದಲ್ಲಿ ಇದು ಇದರ ಸಾರ ಅಂತ. ಆ ಪುಷ್ಪದಿಂದ ಮಕರಂದವನ್ನ ಸಂಗ್ರಹ ಮಾಡುವ ಹಾಗೆ ಪ್ರತಿಯೊಂದು ಪ್ರಕರಣಗಳ ಸಾರವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ವಾದಿರಾಜರು. ಮುಂದೆ ಒಂದು ಪ್ರಕರಣ ಒಂದೇ ಎಪಿಸೋಡ್ ಅಲ್ಲಿ ಇದ್ರೆ ಬೋರ್ ಆಗುತ್ತೆ, ಮುಂದಿನ ಬೇರೆ ಎಪಿಸೋಡ್ ಅದು. ಏನದು? ಭಕ್ತರಿಗೆ ಆ ಕೆಲವೊಮ್ಮೆ ಆಪತ್ತು ಒದಗಿ ಬರುತ್ತೆ. ಅಂದ್ರೆ ಏನು? ದೇವರು ಭಕ್ತರನ್ನ ಕೈ ಬಿಡ್ತಾನೆ ಕೆಲವೊಮ್ಮೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ ಅಂತ ಪುರಂದರದಾಸರದ್ದೊಂದು ಪದ್ಯ ಇದೆ. ಅದು ನಮ್ಮೂರ ಹತ್ತಿರನೇ, ಅದು ಹೊನ್ನೂರು ಪುರವಾಸ ಅಂತ ಇದೆ. ಇಲ್ಲೇ ನಮ್ಮೂರು ಕುಶಾಲನಗರದ ಹತ್ತಿರ ಹೊನ್ನೂರು ಅಂತ ಇದೆ. ಪುರಂದರದಾಸರು ಮಾಡಿ ಇಲ್ಲೆಲ್ಲ ಪ್ರಯಾಣ ಮಾಡಿದ್ದಾರೆ ಅಂತ ಪುಣ್ಯ ಭೂಮಿ ಅಂತ ಅನುಸಂಧಾನ ಮಾಡಿ ದಿನ ಇಲ್ಲೇ ಪೂಜೆ ಮಾಡ್ಬೇಕಾದ್ರೆ ಅಲ್ಲೇ ಆ ರಂಗನಾಥನಿಗೂ ಒಂದು ಮಂಗಳಾರತಿ ಅಂತ ಅನುಸಂಧಾನ ಮಾಡೋದು. ಅಂತಹ ಕಂಡು ಕಂಡು ನೀಯನ್ನ ಕೈ ಬಿಡುವುದೇ ಕೃಷ್ಣ, ನಮ್ ಜೊತೆಗಿದ್ದು ನಮ್ಮ ಒಡನಾಡಿ ಆಗಿದ್ದ ನೀನೇ ನಮ್ ಕೈ ಹೀಗ್ ಬಿಟ್ರೆ ನಾವ್ ಹೆಂಗಪ್ಪ ಉದ್ಧಾರ ಆಗೋದು ಅಂತ. ಈ ಮಾತು ಪುರಂದರದಾಸರ ಆಡಿದ್ದಲ್ಲ, ಕೃಷ್ಣನ ಕಾಲದ ಭಕ್ತರೇ ಇಂತಹ ಮಾತುಗಳನ್ನ ಆಡಿದ್ದಾರೆ. ತನ್ನ ಭಕ್ತರನ್ನು ಕೆಲವೊಮ್ಮೆ ದೇವರು ಕೈ ಬಿಟ್ಟಂತೆ ತೋರಿಸಿಕೊಂಡಿದ್ದಾನೆ, ಕೈ ಬಿಡದೆ ಬಿಟ್ಟಿದ್ದಾನೆ. ಆ ಮಕ್ಕಳಿಗೆ ತಾಯಿ ನಡಿಗೆಯನ್ನ ಕಲಿಸಬೇಕಾದ್ರೆ ಕೈ ಬಿಟ್ಟಿದ್ದಾಳ? ನೋಡೋರಿಗೆ ಕೈ ಬಿಟ್ಟಿದ್ದಾಳೆ, ಅದು ಬೀಳ್ತಾ ಇದ್ರೆ ಕೈ ಹಿಡಿಲಿಕ್ಕೆ ತಯಾರಿದ್ದಾಳವಳು. ಆದ್ರಿಂದ ಕೈ ಹಿಡಿದು ಬಿಟ್ಟವಳು ತಾಯಿ, ಅಥವಾ ಕೈ ಹಿಡಿಲಿಕ್ಕಾಗಿ ಬಿಟ್ಟವಳು ತಾಯಿ. ಆ ತರ ಭಗವಂತನ ಮಾತೃತ್ವ ಇದೆ. ಇದಕ್ಕೊಂದು ಪ್ರಕರಣ. ಆ ಗೋಪಿಯರೆಲ್ಲ ಹೇಳಿಕೊಳ್ತಾರೆ, ವೃಂದಾವನದಲ್ಲಿರುವಂತಹ ಗೋಪಿಯರು, ದೇವರು ನಮ್ಮನ್ನು ಮರೆತು ಬಿಟ್ಟ. ಅಂದ್ರೆ ಅವನು ಮಥುರೆಗೆ ಹೋದವನು, ಅವನು 8ನೇ ವರ್ಷಕ್ಕೆ ಹೋಗಿದ್ದಾನೆ ಕೃಷ್ಣ. ಮತ್ತೆ ಮಥುರಾ ಪಟ್ಟಣದಿಂದ ವೃಂದಾವನದ ಪರಿಸರಕ್ಕೆ ಬಂದದ್ದು ಅವನಿಗೆ 41 ವರ್ಷ ಆದಾಗ. ಹಾಗಾಗಿ ಒಟ್ಟು ಇಷ್ಟು ವಿಸ್ತಾರವಾದ ಕಾಲ, 36 ವರ್ಷಗಳ 35 34 ವರ್ಷಗಳ ಕಾಲ ಭಗವಂತ 33 ವರ್ಷಗಳ ಕಾಲ ವಿಯೋಗ ಗೋಪಿಕಾ ಸ್ತ್ರೀಯರಿಗೆ.
33 ವರ್ಷ ನೋಡ್ಲಿಲ್ಲ ಅಂದ್ರೆ ಏನ್ ಕಥೆ ರೀ? ಗಂಡ ಅಂತ ಕರೆಸಿಕೊಂಡವನು ಕೆಲವರಿಗೆ ತುಂಬಾ ಆತ್ಮೀಯ ಮಿತ್ರ. ಅವ್ರ ಮುಂದೆ ಎಲ್ಲ ಏನೆಲ್ಲ ಅವ್ರ ಜೊತೆಗೆ ಆಟ ಆಡಿದಾನೆ ಕೃಷ್ಣ ಅಂದ್ರೆ ಆ ಹೆಣ್ಮಕ್ಳು ಹೇಳಿದಾಗೆಲ್ಲ ಕೇಳ್ತಾ ಇದ್ದಂತೆ. ಒಬ್ಳು ಹೇಳಿಲ್ಲ, ಕೃಷ್ಣ ನನ್ನ ಕೂಸು ಮರಿ ಮಾಡ್ಕೋ. ಎತ್ಕೊಂಡೋದ. ಇವತ್ತು ಯಾವ ಗಂಡಂದಿರ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದ್ರು ಕೂಸು ಮರಿ ಮಾಡ್ಕೊಂಡು ಎಲ್ರಿ ಹೋಗ್ತಾರೆ? ಅದೆಲ್ಲ ಸಾಧ್ಯವೇ ಇಲ್ಲ. ಮತ್ತೆ ಹೊತ್ಕೊಂಡ್ ಬಿದ್ರೆ ಆಮೇಲೆ ಇನ್ ಕತೆ ಏನು? ಆದ್ರೆ ಆ ಕೃಷ್ಣ ಕೂಸು ಮರಿ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಮುಗಿತಾ? ಕೃಷ್ಣ, ನಾನು ಈ ಮಲ್ಲಿಗೆ ಹೂವಿನ ಗಿಡಗಳನ್ನ ಕಾಡಿನಲ್ಲಿ ಹರ್ಕೊಳ್ಬೇಕಾಗಿದೆ, ಅದನ್ನ ಕಿತ್ಕೊಳ್ಬೇಕಾಗಿದೆ, ಅದೆಲ್ಲ ಮೇಲ್ಗಡೆ ಇದೆ, ನೀನು ಭುಜದ ಮೇಲೆ ನನ್ನನ್ನು ಕೂಡಿಸಿಕೋ ಅಂತ. ಆಯ್ತು, ಕೃಷ್ಣ ಎತ್ತಿ ಭುಜದ ಮೇಲೆ ಕೂಡಿಸಿಕೊಂಡ. ಆ ಮೊಗ್ಗುಗಳೆಲ್ಲ ಕುಯ್ಕೊಳ್ಳೋ ತನಕನೂ ಕೂಡ ಕೃಷ್ಣ ನೀನ್ ಹಂಗೆ ಸುಮ್ಮನೆ ನಿಂತ್ಕೊಳ್ಬೇಡ, ಭುಜದ ಮೇಲೆ ನಾನ್ ನಿಂತಿದ್ದೀನಿ, ಕೆಳಗಡೆ ಕೈಗೆ ಸಿಗೋ ಮೊಗ್ಗೆಲ್ಲ ನೀನ್ ಕುಯ್ಕೋ ಅಂತ ಅವಳು ಹೇಳಿದ್ಲು. ಅದನ್ನು ಕುಯ್ಕೊಂಡ, ಹೇಳಿದ್ದೆಲ್ಲ ಕೇಳಿದ. ಆಮೇಲೆ ಎಲ್ಲ ಮೊಗ್ಗು ಕುಯ್ದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಪಾಪ ಕೆಳಗಡೆ ಕೃಷ್ಣ ಹೊತ್ತು ನಿಂತ್ಕೊಂಡವನಿಗೆ ಏನೋ ಕಷ್ಟ ಇಲ್ಲ. ನೋಡಿ, ಈ ಕಥೆ ಯಾವುದೋ ಗೋಪಿಕಾಸ್ತ್ರೀಯರು ಅವತ್ತು ಮಾಡಿದ್ದಾರೆ ಅಲ್ಲ. ಇವತ್ತು ನಾವೆಲ್ಲ ನಿಂತಿರೋದು ದೇವರ ಭುಜದ ಮೇಲೆ ನಿಂತಿರುವುದು ನಾವು. ದೇವರು ಯಾಕೆ ಭುಜದ ಮೇಲೆ ನಿಲ್ಲಿಸ್ಕೊಂಡಿದ್ದಾನೆ ಅಂದ್ರೆ, ಮೋಕ್ಷದ ಪುಷ್ಪಗಳು, ಭಾಗವತ ಪುಷ್ಪಗಳಿದೆ, ಹರಣ ಮಾಡಿಕೊಳ್ಳಿ ಅಂತ. ಆ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನಿಗೆ ಇಷ್ಟವಾಗುವ ಪುಷ್ಪಗಳನ್ನ ಕಿತ್ಕೊಳ್ತೇನೆ ಅಂತಂದಾಗ ತನ್ನ ಭುಜದ ಮೇಲೆ ನಿಲ್ಲಿಸಿಕೊಂಡ ದೇವರು. ಹಾಗೆ ಇವತ್ತು ದೇವರು, ಎಲ್ಲಾ ದೇವರೇ ನಮ್ಮನ್ನು ಧಾರಣೆ ಮಾಡಿದ್ದಾನೆ. ಯಾಕೆ ಧಾರಣೆ ಮಾಡಿದ್ದಾನೆ? ಮೋಕ್ಷಕ್ಕೆ ಯೋಗ್ಯವಾದ ಪುಷ್ಪಗಳೆಲ್ಲ ಭಾಗವತ ಅನ್ನುವ ಮಲ್ಲಿಕೆಯಲ್ಲಿದೆ, ಆ ಲತೆಯಲ್ಲಿದೆ, ಅದನ್ನ ಸಂಗ್ರಹ ಮಾಡಿಕೊಳ್ಳಿ ಅಂತ ಎತ್ತಿಡ್ಕೊಂಡಿದ್ದಾನೆ. ಇಷ್ಟೊತ್ತಾದ್ರೂ ಅವರು ಪುಷ್ಪ ಬಿಡಿಸ್ಕೊಳ್ತೇ ಇಲ್ಲ, ಎತ್ಕೊಂಡು ನಿಂತ್ಕೊಂಡಿರ್ತಾರೆ ಪ್ರೀತಿಯಿಂದ. ಹೂ ಬಿಡಿಸ್ಕೊಳ್ತಾ ಇದ್ರೆ ಅವ್ರಿಗೆ ಸಂತೋಷ ಇರುತ್ತೆ ಎತ್ಕೊಂಡವ್ರಿಗೆ. ಒಂದ್ 10 ನಿಮಿಷ ಆದ್ಮೇಲೆ, ಕೃಷ್ಣ ನಾನು ಇನ್ನೂ ಹೂ ಬಿಡಿಸ್ಕೊಂಡಿಲ್ಲ, ಸುಮ್ಮನೆ ನಿಂತಿದ್ದೀನಿ ಅಂದ್ರೆ ಎತ್ತಿ ಕೆಳಗಡೆ ಬಿಡಿಸ್ತಾರಂತೆ. ಯಾವಾಗ ಅದರಲ್ಲಿ ಪ್ರೀತಿ ಇದೆ ಹೇಳಿ? ಅವಳಿಗೆ ಇಷ್ಟವಾದದ್ದನ್ನು ಅವಳು ಪಡ್ಕೊಳ್ತಾ ಇದ್ದಾಳೆ ಅಂದಾಗ ಕೆಳಗಡೆ ಹೊತ್ಕೊಂಡವ್ರಿಗೊಂದು ಇಷ್ಟ ಇರುತ್ತೆ. ಅವಳು ಸುಮ್ಮನೆ ಇವನಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಅವನ ಭುಜದ ಮೇಲೆ ನಿಂತುಕೊಂಡು ನಾನು ಪುಷ್ಪ ಬಿಡಿಸ್ಕೊಂಡಿಲ್ಲ ಅಂದ್ರೆ ಎತ್ತಿ ಬೀಳಿಸೋಣ ಅನ್ಸುತ್ತೆ. ಇವತ್ತು ದೇವರು ಎಲ್ಲಾ ಜೀವಾತ್ಮರನ್ನು ತನ್ನ ಭುಜದ ಮೇಲೆ ಎತ್ತಿಡ್ಕೊಂಡಿದ್ದಾನೆ. ಅವನಿಗೆ ಬೇಕಾದ ಭಾಗವತದ ಪುಷ್ಪಗಳನ್ನ ನಾವು ಹರಣ ಮಾಡಿಕೊಳ್ಳಿಲ್ಲ ಅಂದ್ರೆ ಎತ್ತಿ ಬೀಳಿಸ್ತಾನೆ. ಅದು ಎಷ್ಟು ಕೆಳಗೆ ಬೀಳಿಸ್ತಾನೆ ಗೊತ್ತಿಲ್ಲ. ಮತ್ತೆ ಉತ್ಥಾನ ಇಲ್ಲದೆ ಇರೋ ಹಾಗೆ ಬೀಳಿಸ್ತಾನೆ, ಏಳ್ಲಿಕ್ಕಾಗಬಾರದು ಹಾಗೆ ಬೀಳಿಸ್ತಾನೆ. ಈ ತರ ಅವರೆಲ್ಲ. ಅದೂ ಅಲ್ಲದೇನೆ ಅವ್ರು ಆಮೇಲೆ ಹೂ ಕುಯ್ದು ಆ ಮೊಗ್ಗು ಕೊಟ್ಟು, ಕೃಷ್ಣ ಇದನ್ನ ಒಂದು ಮಾಲೆ ಕಟ್ಟು ಅಂತ. ಮಾಲೆ ಕಟ್ಟಿದ ಮೇಲೆ ಕೃಷ್ಣ ಹೆರಳ ಹಾಕು, ಕೃಷ್ಣ ಆಮೇಲೆ ಹೆರಳ ಹಾಕಿ ಇದು ಆ ಹೂವನ್ನ ಮುಡಿಸಿದ ಮೇಲೆ ಆಮೇಲೆ ಉಪ್ಪ ಕೊಡು. ಇದೆಲ್ಲ ಇದ್ದದ್ದೇ ಕೃಷ್ಣನ ವ್ಯಾಪಾರಗಳು. ಈ ತರ ಎಲ್ಲ ಆಟ ಆಡಿದ ಕೃಷ್ಣ ಇದ್ದಕ್ಕಿದ್ದಾಗೆ ಅಕ್ರೂರ ಕರೆದ ಅಂತ ಮಥುರಾ ಪಟ್ಟಣಕ್ಕೆ ಹೋಗಿ 33 ವರ್ಷ ಬರಲಿಲ್ಲ ಅಂದ್ರೆ ಅವನಿಗೆ ಮೋಹ ಇದೆಯಾ ಕೃಷ್ಣನಿಗೆ? ಆ ವೃಂದಾವನದಲ್ಲಿದ್ದ ಸ್ತ್ರೀಯರು ಈ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, 8ನೇ ವಯಸ್ಸಿಗೆ ಮಥುರೆಗೆ ಹೊರಟ ನೀನು 40ನೇ ವಯಸ್ಸು, 41ನೇ ವಯಸ್ಸಿಗೆ ಗೋಪಿಯರ ಭಾವನೆಗೆ ಸ್ಪಂದಿಸಲು ಬರ್ತಾ ಇದ್ದಾನೆ ಕೃಷ್ಣ. ಆಮೇಲೆ ಬಂದಿದ್ದಾನೆ ಕೃಷ್ಣ. ಆವಾಗ ಕೃಷ್ಣನ ನೋಡಿ ಸಂಭ್ರಮದಿಂದ ಗೋಪಿಯರು ನೋಡ್ತಾ ಇದ್ರೆ ಕಣ್ಣಿಂದ ರೆಪ್ಪೆ ಮುಚ್ಚಲಿಲ್ಲಂತೆ ಅವರು. ಯಾಕೆ ಅಂದ್ರೆ ಮತ್ತೆ ಎಲ್ಲಿ ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗಡೆ ಕೃಷ್ಣನ ವಿಯೋಗ ಆಗ್ಬಿಡುತ್ತೋ ಅನ್ನೋ ಭಯ ಅವರಿಗೆ. ಕಣ್ಣಿಂದ ರೆಪ್ಪೆ ಮುಚ್ಚಿದೇನೆ ತಬಕದಿಂದ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಎಷ್ಟೊತ್ರಿ ಕಣ್ಣಿನ ರೆಪ್ಪೆ ಹಿಂಗ್ ನೋಡ್ಲಿಕ್ಕಾಗುತ್ತೆ? ಮಧ್ಯದಲ್ಲಿ ಮುಚ್ಕೊಳ್ಳುತ್ತೆ ರೆಪ್ಪೆ, ಕಣ್ಣಲ್ಲಿ ನೀರು ಬರುತ್ತೆ, ಹಂಗ್ ನೋಡ್ಲಿಕ್ಕಾಗಲ್ಲ. ಕಣ್ಣಿನ ರೆಪ್ಪೆ ತಾನಾಗಿ ಕೆಲವೇ ಮುಚ್ಚಬೇಕಾದ್ರೆ ಬ್ರಹ್ಮದೇವರಿಗೆ ಶಪಿಸ್ತಾ ಇದ್ರಂತೆ ಆ ಗೋಪಿಯರು. ಆ ಬ್ರಹ್ಮ ಎಲ್ಲಾ ಸೃಷ್ಟಿಯನ್ನು ನಮ್ ಕಂಟ್ರೋಲ್ ಕೊಟ್ಟಿದ್ದಾನೆ, ಕಣ್ಣಿನ ರೆಪ್ಪೆ ನಮ್ ಕಂಟ್ರೋಲ್ ಇಲ್ಲ, ಅದಾಗೆ ಮುಚ್ಕೊಳ್ಳುತ್ತೆ, ನಾವು ಮುಚ್ಚಬಾರದು ಮುಚ್ಕೊಳ್ಳುತ್ತೆ. ಹಂಗ್ಯಾಕ್ ಮಾಡಿದ? ಇದರಿಂದ ಏನಾಯ್ತು ನಮಗೆ? ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬ್ರಹ್ಮನನ್ನ ಶಪಿಸ್ತಾ ಇದ್ರಂತೆ ಅವರು. ಆ ಸಂದರ್ಭದಲ್ಲಿ ಕೃಷ್ಣನನ್ನು ಹಿಡ್ಕೊಳ್ತಾರೆ. ಕೃಷ್ಣ ಈಗ ಹೇಳೋ, ಯಾಕೆ 33 ವರ್ಷಗಳ ಕಾಲ ನಮ್ಮ ವಿಯೋಗ? ನಾಳೆ ಬರ್ತೀನಿ ಅಂತ ಹೇಳಿ ಹೋಗಿ ನಾಳೆ 33 ವರ್ಷದ ನಂತರ ಬರೋದು. ಅವರೆಲ್ಲ ಬದುಕಿದ್ರಲ್ಲ ಕೃಷ್ಣ ಬರೋ ತನಕ. ನೋಡಿ, ಕೃಷ್ಣನನ್ನ ನಾವು ಪಡಿತೇವೆ ಎನ್ನುವ ಭಾವ ಇರುವಷ್ಟು ಕಾಲ ಅವರ ಪ್ರಾಣ ಹೋಗ್ಲಿಕ್ಕೆ, ಒಂದೇ ಒಂದು ಚೇತನದ ಪ್ರಾಣ ಹೋಗ್ಲಿಕ್ಕೆ ದೇವರು ಬಿಡ್ಲಿಲ್ಲ. ಹಾಗಾಗಿ ಏನರ್ಥ? ಕೃಷ್ಣನಲ್ಲಿ ನಿಮ್ಮ ಮನಸ್ಸಿಟ್ಟಿದ್ರೆ ದೇವರು ನಿಮ್ಮ ಆಯುಷ್ಯವನ್ನ ಅಭಿವೃದ್ಧಿ ಮಾಡ್ತಾನೆ. ಅದಕ್ಕೋಸ್ಕರ ಏನೆಲ್ಲ ಆಪತ್ತುಗಳಿದ್ರು ಪರಿಹಾರ ಮಾಡ್ತಾನೆ. ಮಧ್ವಾಚಾರ್ಯರು ಉಡುಪಿಯ ಕೃಷ್ಣನನ್ನ ಸ್ಥಾಪನೆ ಮಾಡಿದ್ದೇ ಇದಕ್ಕೆ ಅಂತಾರೆ ಪಂಡಿತಾಚಾರ್ಯರು. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಸಿದ್ಧಿ, ಮೋಕ್ಷ ಸಿದ್ಧಿಗೆ ವಿಘ್ನವನ್ನೊಡ್ಡುವಂತಹ ಅನೇಕ ದುರಿತಗಳಿಗೆ ಭೇಷಜ, ಭಿಷಕ್, ವೈದ್ಯನಂತೆ ಇದ್ದಾನಂತೆ ಕೃಷ್ಣ. ಉಡುಪಿಯ ಕೃಷ್ಣನನ್ನು ಸ್ಮರಣೆ ಮಾಡಿದ್ರೆ ಮೋಕ್ಷದ ಅಧ್ಯಾತ್ಮದ ಪ್ರತಿಬಂಧಕಗಳೆಲ್ಲ ಪರಿಹಾರ ಆಗುತ್ತಂತೆ. ಮಧ್ವಾಚಾರ್ಯರ ಮಹಿಮೆ ಅಂತಹ ಒಂದು
ಆ ಭಗವಂತನ ಸ್ಮರಣೆಯಿಂದ ಆಗುವ ಉಪಾಯ. ಅವರೆಲ್ಲ ಕೇಳ್ತಾರೆ ಗೋಪಿಯರು, ಕೃಷ್ಣ ಇದೇನು ಅನ್ಯಾಯ, ನಮ್ಮನ್ನು ಮರೆತು ಬಿಟ್ಟಿಯಲ್ಲ, ನೀನು ಬಿಟ್ಟು ಬಿಟ್ಟಿಯಲ್ಲ ನಮ್ಮನ್ನ, ಇದೇನು ಹೊಣೆಗಾರಿಕೆಯನ್ನು ಹೊತ್ತುಕೊಂಡುವಂತಹ ಒಬ್ಬ ಯಜಮಾನ ಈ ತರ ಮಾಡಬಹುದಾ? ಹೆಂಡತಿನ 33 ವರ್ಷ ಬಿಟ್ಟು ಹೋದ್ರೆ, 3 ವರ್ಷ ಬಿಟ್ರೆ ದೊಡ್ಡ, 3 ದಿನ ಬಿಟ್ರೆ ಅನ್ಯಾಯ ಆಗುತ್ತೆ, ಏನೆಲ್ಲ ಕಥೆ ಆಗುತ್ತೆ ಮನೆಗಳಲ್ಲಿ. ಅಂತ 33 ವರ್ಷ ಬಿಟ್ಟಿಯಲ್ಲ. ಅವಾಗ ಕೃಷ್ಣ ಆಡುವ ಮಾತು, ಮೈ ಭಕ್ತಿರಿಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾ ಆಸೀನ್ ಮಯಿ ಸುಸ್ನೇಹೋ ಭವತಿ ನಾಂ ಮುದಾವಹ. ಕೃಷ್ಣ ಹೇಳ್ತಾನೆ, ನನ್ನ ವಿಯೋಗದಿಂದ ನೀವು ನಿತ್ಯ ಸಂಯೋಗವನ್ನ ಹೊಂದಿದಿರಿ. ಕೃಷ್ಣ ಇಲ್ಲೇ ಇದ್ದಿದ್ರೆ, ನಾನು ಹೋಗಿದ್ದೇ ನಿಮ್ಮ ಸಾಧನೆಗಾಗಿ, ನಾನು ಇಲ್ಲೇ ಇದ್ದಿದ್ರೆ ಅತಿ ಪರಿಚಯಾದ ಅವಜ್ಞ, ಕೃಷ್ಣ ಪಕ್ಕದಲ್ಲೇ ಇದ್ದಾನೆ ಅನ್ಬಿಟ್ಟು ಬರೀ ನನ್ನ ಜೊತೆಗೆ ಕೂಸುಮರಿ ಮಾಡೋ, ತಲೆ ಮೇಲೆ ಹೊತ್ತುಕೋ, ಜಡೆ ಹಾಕು, ಮಲ್ಲಿಗೆ ಮುಡಿಸು, ಯಾವುದು ಅತಿಶಯ ಮಹಿಮೆಗಳನ್ನ ನಿಮಗೆ ಅರ್ಥ ಮಾಡಿಕೊಳ್ತಾ ಇರಲಿಲ್ಲ. ನನ್ನ ಮಹಿಮೆ, ನನ್ನ ಅತಿಶಯವಾದ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿಟ್ಟು ನಾನು ಅದೃಶ್ಯನಾಗಿದ್ದಕ್ಕೆ 33 ವರ್ಷಗಳ ಕಾಲ ಆದ್ರೂ ನನ್ನಲ್ಲಿ ನೀವು ಭಕ್ತಿ ಬಿಡ್ಲಿಲ್ಲ. ಆ 33 ವರ್ಷಗಳ ಕಾಲ ನಿರಂತರ ನನ್ನಲ್ಲಿ ತೋರಿದ ಈ ಪ್ರೀತಿ ನಿಮ್ಮ ನಿತ್ಯ ಮೋಕ್ಷಕ್ಕೆ ಕಾರಣವಾಗಿದೆ, ಅಧ್ಯಾತ್ಮ ಸಾಧನೆಗೆ ಹೇತುವಾಗಿದೆ. ಮೈ ಭಕ್ತಿರಿಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ. ಯಾವ ಪ್ರಾಣಿಗಳು ನನ್ನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಮೋಕ್ಷವೇ ಸಿಗುತ್ತೆ. ದಿಷ್ಟ್ಯ ಆಸೀನ್ ಮೈ ಸುಸ್ನೇಹೋ ಭವತೀನಾ ಮುದಾವಹ. ನನ್ನಲ್ಲಿ ನಿಮಗೆ ದೃಢವಾದ ಭಕ್ತಿ ಹುಟ್ಟಿತಲ್ಲ, ತುಂಬಾ ದೊಡ್ಡ ಪುಣ್ಯವಂತರು ನೀವು. ಯಾಕೆ ಅಂದ್ರೆ ಎಷ್ಟೋ ಜನ ಹುಟ್ಟಿರ್ತಾರೆ, ಅವ್ರ ಹೃದಯದಲ್ಲಿ ಯಾರೇ ನಾಯಿ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ದೇವರ ಬಗ್ಗೆ ಪ್ರೀತಿ ಹುಟ್ಟಿರಲ್ಲ. ದುರಂತ ಜೀವನದಲ್ಲಿ ಯಾವುದೋ ಬೆಕ್ಕನ್ನು ಮುದ್ದು ಮಾಡ್ತಾರೆ, ಅದಕ್ಕೆ ಹಾಲು ಹಾಕ್ತಾರೆ, ಅದನ್ನ ಮೈ ಮೇಲೆ ಇಟ್ಕೊಳ್ತಾರೆ, ಕುಣಿತಾರೆ, ನಾಯಿಯನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಬೆನ್ಸ್ ಕಾರುಗಳಲ್ಲಿ ನಾಯಿಗೆ ಕೂತ್ಕೊಳ್ಳುವ ಯೋಗ ಇದೆ, ಅವರ ಮನೆಯಲ್ಲಿ ದೇವರ ಪ್ರತಿಮೆಗೆ ಯೋಗ ಇಲ್ಲ ನೋಡಿ. ಅಂತ ವ್ಯಕ್ತಿತ್ವದವರು ಇರ್ತಾರೆ. ಆದ್ರಿಂದ ನನ್ನ ಭಕ್ತಿ ಬರಬೇಕು ಅಂದ್ರೆ ತುಂಬಾ ಪುಣ್ಯ ಇರಬೇಕು. ನಿಮಗಂತಹ ಅದೃಷ್ಟ ಇದೆ. ಅಷ್ಟು ಮಾತ್ರ ಅಲ್ಲ, 33 ವರ್ಷಗಳ ಕಾಲ ನಿರಂತರ ನನ್ನನ್ನ ಸ್ಮರಣೆ ಮಾಡಿದ್ರಿಂದ ಮೋಕ್ಷಕ್ಕೆ ಯೋಗ್ಯವಾದ ಸಾಧನೆಯ ಗಂಟನ್ನ ನೀವು ಹಿಡಿದುಕೊಂಡಿದ್ದೀರಿ. ಕಷ್ಟ ಆಯ್ತಲ್ಲ ಅಂತಾರೋ. ಅಲ್ಲ, ಇದೆಲ್ಲ ಸಾಧನೆ ಸರಿ, ಇಲ್ಲಿ ನೀನು ಇಷ್ಟೊಂದು ವಿಯೋಗ ಮಾಡಬಾರದಾಗಿತ್ತೇನೆ, ಆದ್ರೂ ಕಷ್ಟ ಆಯ್ತಲ್ಲ ನಮಗೆ, ಆ ವಿಯೋಗದಿಂದ ನಾವು ಕಷ್ಟಪಟ್ಟಿದ್ದೇವಲ್ಲ ಕೃಷ್ಣ. ಅದಕ್ಕೆ ಮಧ್ವಾಚಾರ್ಯ ಉತ್ತರ ಕೊಡುತ್ತಾರೆ, ಯಾವತ್ ಪರಮ ಭಕ್ತ ಇಸ್ತು ಭುಜ್ಯತೆ ದುಃಖ ಮುಲ್ಬಣಂ ತಾವನ್ ಮುಕ್ತೋ ಸುಖೋದ್ರೇಕ ತತ್ರ ಚೇತ್ ಭಕ್ತಿ ವರ್ಧನಂ. ಯಾವತ್ ಪರಮ ಭಕ್ತ ಇಸ್ತು, ಪರಮ ಭಕ್ತರಾದವರು ಭುಜ್ಯತೆ ದುಃಖ ಮುಲ್ಬಣಂ, ಭಯಂಕರವಾದ ಕಷ್ಟಗಳನ್ನ ಅವರ ಜೀವನದಲ್ಲಿ ಅನುಭವಿಸ್ತಾ ಇದ್ರೆ, ತಾವನ್ ಮುಕ್ತೋ ಸುಖೋದ್ರೇಕ, ಸುಖ ಉನ್ನಾಹ ಆಗುತ್ತಂತೆ ಮೋಕ್ಷದಲ್ಲಿ. ಅಂದ್ರೆ ತುಂಬಾ ಕಷ್ಟ ಇದ್ದಾಗ ದೇವರನ್ನ ಸ್ಮರಣೆ ಮಾಡ್ತಾ, ತತ್ರ ಚೇತ್ ಭಕ್ತಿ ವರ್ಧನ, ಅಲ್ಲಿ ಭಕ್ತಿ ಇರಬೇಕು. ಆ ಕಷ್ಟಗಳ ಬಂದಾಗ ಭಕ್ತಿ ಇರಬೇಕು. ಭಕ್ತಿಯಲ್ಲಿ ಆ ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ, ನಾವು ಆರೋಗ್ಯ ಇದ್ದಾಗ ಏನು ಸಾಧನೆಗಳಾಗುತ್ತೆ, ಚಿಂತೆ ಇಲ್ಲದೇ ಇದ್ದಾಗ ಏನು ಸಾಧನೆಗಳಾಗುತ್ತೆ, ಅದಕ್ಕಿಂತ 100 ಪಟ್ಟು 1000 ಪಟ್ಟು ಅಧಿಕ ಸಾಧನೆ ಆಗುತ್ತಂತೆ ಕಷ್ಟದಲ್ಲಿ ಮಾಡಿದ ಸಾಧನೆಗಳು. ರಂತಿದೇವ 48 ದಿನ ಉಪವಾಸ ಇದ್ದು 1 ಲೋಟ ನೀರು ಕೊಟ್ಟ, ದೇವರೇ ಪ್ರತ್ಯಕ್ಷನಾದ. ಹೊಟ್ಟೆ ತುಂಬಾ ನೀರು ಕುಡ್ಕೊಂಡು ಪಕ್ಕದವ್ರಿಗೂ ಬಿಸ್ಲೇರಿ ಬಾಟ್ಲಿ ಕೊಟ್ರೆ ದೇವ್ರ ಪ್ರತ್ಯಕ್ಷ ಆಗಲ್ಲ. 48 ದಿನ ಆ ದುಃಖದ ನಡುವೆಯೂ ಸ್ಪಂದಿಸಿದ್ದಾನೆ. ಹಾಗೆ ಆ ದುಃಖದ ನಡುವೆಯೂ ದೇವರನ್ನ ಸ್ಮರಣೆ ಮಾಡಿಕೊಂಡ್ರೆ ಆ ಸಾಧನೆಯಲ್ಲಿ ಅಷ್ಟು ಎತ್ತರವನ್ನು ಏರ್ತಾರೆ. ಆದ್ರಿಂದ ದುಃಖ ಬಂದ್ರೆ ಸಂತೋಷ ಪಡಬೇಕು. ಅದಕ್ಕೆ ಕುಂತಿ ಹೇಳಿದ್ದು, ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ. ದೇವರೇ, ನೀನ್ ಸ್ಮರಣೆಗೆ ಹೇತು ಆಗುವ ದುಃಖ ಕೊಡು, ಮೋಕ್ಷದಲ್ಲಿ ಜಾಸ್ತಿ ಸುಖ ಸಿಗುತ್ತೆ ಅಂತ ಅರ್ಥ, ಬೆನಿಫಿಟ್ ಜಾಸ್ತಿ ಅವರಿಗೆ. ಆದ್ರಿಂದ ನಿಮಗೊಂದು ದೃಷ್ಟಾಂತ ಹೇಳೋದಾದ್ರೆ, ಮೈಸೂರಿನಲ್ಲಿ ಒಬ್ರು ಒಳ್ಳೆಯ ತುಂಬಾ ದೊಡ್ಡ ಸನ್ಯಾಸಿ ಶ್ರೇಷ್ಠರು, ದೇವೇಂದ್ರ ತೀರ್ಥರು ಅಂತ ಇತ್ತೀಚಿನ ದಿನಗಳಲ್ಲಿ ಅವರ ಶಿಷ್ಯರು ಅನೇಕ ಮಂದಿ ಇದ್ದಾರೆ. ಅವರಿಗೆ ಕೊನೆ ಕಾಲದಲ್ಲಿ ಹೊಟ್ಟೆ ನೋವು ಬರ್ತಾ ಇತ್ತು. ಅವರು ಈ ಬಾಕ್ಯವಾದ ಆಸ್ಪತ್ರೆಗೆ ಹೋಗೋದು, ವೈದ್ಯಕೀಯಕ್ಕೆ ಹೋಗೋದು ಯಾವುದೂ ಮಾಡ್ತಿರ್ಲಿಲ್ಲ. ಎಲ್ಲ ಹರಿನಾಮದಿಂದಲೇ ಗೆಲ್ಲಬೇಕು ಅಂತ ಅವರ ಮಹಾ ದೀಕ್ಷೆ ಅವರಿಗೆ. ಅವರು ಸೊಳ್ಳೆ ಕಡಿದಾಗ್ಲೂ ಅಡ್ಡಡ್ಡ ಕೆರಿತಿರ್ಲಿಲ್ಲ, ಉದ್ದುದ್ದ ಕೆರಿತಿದ್ರು. ಯಾಕೆಂದ್ರೆ ನಾವು ಹರಿಭಕ್ತರು, ಊರ್ಧ್ವ ಪುಂಡ್ರಧಾರಿಗಳು, ಅಡ್ಡ ಕೆರಿಬಾರದು ಅಂತ. ಅಂಥ ದೀಕ್ಷೆ ಅವರಿಗೆ, ಆ ದೇವೇಂದ್ರ ತೀರ್ಥರಿಗೆ. ಅವರಿಗೆ ಕೆಲವೊಮ್ಮೆ ತುಂಬಾ ಹೊಟ್ಟೆ ನೋವು ಬಂದ್ಬಿಡ್ತಾ ಇತ್ತು, ತಡಿಲಾರದ ಹೊಟ್ಟೆ ನೋವು. ಅವರನ್ನ ನಾನು ನೋಡಿದ್ದೇನೆ, ಮಾಧ್ವ ಸಂಘದಲ್ಲಿ ಪ್ರವಚನಕ್ಕೆ ಹೋಗ್ತಿದ್ರು ಬೆಂಗಳೂರಿನಲ್ಲಿ. ತಮ್ಮ ಮಂಡಿಯನ್ನ ತೆಗೆದು ಹೊಟ್ಟೆ ಕೊಡ್ತಾ ಇದ್ರು.
ಹೊಟ್ಟೆಗೆ ಕೊಟ್ಟು ಆ ನೋವು ತಡಿಲಿಕ್ಕಾಗಲ್ಲ. ಆ ಮಂಡಿಯಿಂದ ಹೊಟ್ಟೆಯನ್ನು ಜೋರಾಗಿ ಒತ್ತಿ ಹಿಡ್ಕೊಳ್ಳುವುದು. ಎಲ್ಲಾ ಭಾಗವತದ ಪ್ರಮೇಯಗಳನ್ನ ಹೇಳ್ತಾ ಹೋಗುವುದು. ಕೆಲವೊಮ್ಮೆ ಎರಡೆರಡು ಆ ಹೊಟ್ಟೆ ನೋವು ಜಾಸ್ತಿ ಬಂದಾಗ 2 ಗಂಟೆ ಪ್ರವಚನ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ಪ್ರವಚನ ನಿಲ್ಲಿಸಿದ್ರೆ ಆ ವೇದನೆ ನಂಗೆ ತಡ್ಕೊಳ್ಳಿಕ್ಕಾಗಲ್ಲ, ಪ್ರವಚನದಿಂದ ಆ ವೇದನೆ ನನಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನಮಗೆ ಎಷ್ಟು ದೇವರು ಸುಖವಾಗಿ ಇಟ್ಟಿದ್ದಾನೆ, ಆದ್ರೂ ಕೂಡ ನಾವು ದೇವರನ್ನು ಸ್ಮರಣೆ ಮಾಡಲ್ಲ ಅನ್ನೋದು ತುಂಬಾ ದೊಡ್ಡ ದುರಂತವೇ ಅದು. ಆದ್ರಿಂದ ಆಚಾರ್ಯರ ಮಾತು, ನೀವು ಇಷ್ಟು ದಿನ ಎಷ್ಟು ಕಷ್ಟ ಅನುಭವಿಸಿದ್ರು ಅದು ಆನಂದದ ಉದ್ರೇಕಕ್ಕೆ ಕಾರಣ ಆಗುತ್ತೆ, ಉನ್ನಾಹಕ್ಕೆ ಕಾರಣವಾಗುತ್ತೆ, ನೀವು ದುಃಖ ಪಡಬೇಕಾಗಿಲ್ಲ ಅಂತ ಗೋಪಿಕಾ ಸ್ತ್ರೀಯರಿಗೆ ವಿರಹದಲ್ಲಿ ದುಃಖ ಅನುಭವಿಸಿದ್ರು ನಿಮಗೆ ಮೋಕ್ಷಕ್ಕೆ ಸಾಧನವಾಯಿತು ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿದ ಪುರುಷೋತ್ತಮ ಇವನು. ಅಂದ್ರೆ ಏನು, ನನ್ನ ಸ್ಮರಣೆಯಿಂದ ನೀವು ಅಪರಂಪಾರವಾದ ಸಂಸಾರ ಸಮುದ್ರವನ್ನೇ ದಾಟಿದ್ದೀರಿ ಎನ್ನುವ ಅಭಯದಾನ ಭಗವಂತ ಮಾಡಿದ್ದಾನೆ. ಅಂದ್ರೆ ನಾನ್ ನಿಮಗೆಲ್ಲ ಮೋಕ್ಷ ಕೊಡುವವನು, ಅಮೃತತ್ವಾಯ ಕಲ್ಪತೆ, ನನ್ನಲ್ಲಿ ಭಕ್ತಿ ಮಾಡಿದ್ದು ನಿಮಗೆ ಮೋಕ್ಷ ಕಾರಣ ಆಗುತ್ತೆ. ಮೋಕ್ಷ ಕೊಡುವಂತಹ ಶಕ್ತಿ ಯಾರಲ್ಲೂ ಇಲ್ಲ. ರುದ್ರದೇವರು ಭಕ್ತಿ ಮಾಡಿದ್ರೆ ಮೋಕ್ಷ ಸಿಗಲ್ಲ, ಬ್ರಹ್ಮದೇವರು ಭಕ್ತಿ ಮಾಡಿದ್ರೆ ಮೋಕ್ಷ ಸಿಗಲ್ಲ. ಮತ್ ಬಿಡಬೇಡಿ, ಸರ್ವೋತ್ತಮಾನ್ ಭಕ್ತಿ ಮಾಡಬಾರದಷ್ಟೇ. ರುದ್ರದೇವರು ಭಕ್ತಿ ಮಾಡಬೇಕು, ವೈಷ್ಣವೋತ್ತಮಾನ್ ಮಾಡಬೇಕು, ಜೀವೋತ್ತಮಾನ್ ಬ್ರಹ್ಮದೇವರು ಮಾಡಬೇಕು. ಸರ್ವೋತ್ತಮ ಅಂತ ಭಕ್ತಿ ಮಾಡಿದ್ರೆ ಮೋಕ್ಷ ಸಿಗುತ್ತೆ. ಮೋಕ್ಷ ಕೊಡುವ ಸಾಮರ್ಥ್ಯ ಬ್ರಹ್ಮರುದ್ರಾದಿಗಳಲ್ಲಿ ಯಾರಲ್ಲೂ ಇಲ್ಲ, ನನ್ನಲ್ಲಿದ್ದೀನಿ ಅಂತ ಹೆಣ್ಮಕ್ಕಳ ನಡುವೆ ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಹೇಳಿ ಸಮಾಧಾನ ಮಾಡಿದ್ದಾನಾದ್ರಿಂದ ಈ ಪ್ರಕರಣದಲ್ಲಿಯೂ ಸರ್ವೋತ್ತಮತ್ವ ಸ್ಥಾಪಿತವಾಗಿದೆ ಎಂಬಲ್ಲಿಗೆ ಅದ್ಯ ಕಥಾನುವಾದ ಹರಿಪ್ರಿಯತಾ ಮಧ್ಯೆ ಶಾರ್ಪಣಮಸ್ತು.